ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ನೋಡಿದ್ರಿ ಸೀರೆದು ಕುಚ್ಕಡಕ್ಕೆ ಅಂತೇಳಿ ಕಟ್ಟಲಿಕ್ಕೆ ಕೊಟ್ಬಿಟ್ಟು ಬಂದಿದೆ. ಸೊ ಇವತ್ತು ಈಸ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ಬ್ಲೂ ಆ್ಯಂಡ್ ಪಿಂಕ್ ಸ್ಯಾರಿಗೆ ಕಟ್ಸಿದಂಥದ್ದು. ಇನ್ನೊಂದು ಪಿಂಕ್ ಆ್ಯಂಡ್ ಕಾಪರ್ ಜರಿ ಬಂದಿತ್ತಲ್ಲ ಟಿಶ್ಯೂ ಸ್ಯಾರಿ, ಅದಕ್ಕೆ ಈ ರೀತಿ ಸಿಂಪಲಾಗಿ ಕಟ್ಟಿದಂಥದ್ದು. 5 ಸೀರೆಗೂ ಸೇಮ್ ಟು ಸೇಮ್ ಕಟ್ಸಿದ್ವಿ. ಬಟ್ ಇನ್ನೆರಡು ಸೀರೆ ನೇತ್ರ ಇಸ್ಕೊಂಡು ಹೋಗಿದ್ರು. ಈ 3 ಸೀರೆ ಬಂದು ನನ್ನ ಕೈ ಕೊಟ್ಟಿದ್ರು. ಇನ್ನೊಂದು ಟಿಶ್ಯೂ ಸ್ಯಾರಿ, ಇದಕ್ಕೆ ಸ್ಕೈ ಬ್ಲೂ ಸ್ಯಾರಿಗೆ ಈ ರೀತಿ ಸಿಂಪಲ್ಲಾಗಿ ಕಟ್ಸಿದಂಥದ್ದು ನೋಡ್ಬೋದು. ನಾನು ಇದನ್ನು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಕ್ರೀನ್ಶಾಟ್ ತೆಗೆದು ಮಾಡಿಸ್ಕೊಡಿ. ಹಾಗಾಗಿ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ತೆಗೆದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಕಾಂಟ್ರಾಸ್ಟ್ ಕಾಂಬಿನೇಷನ್ ಇದಕ್ಕೆ ಜಾಸ್ತಿ ಇಲ್ಲದೆ ಇರೋದ್ರಿಂದ ಹೈಲೈಟಾಗಿ ಅಷ್ಟು ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು. ನೋಡ್ಬೋದು ನೀವು, ಬ್ಲೂ ಆ್ಯಂಡ್ ಪಿಂಕ್ ಸ್ಯಾರಿದು ಬಂದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಕಲರು. ನೆಕ್ಸ್ಟ್ ಅಲ್ಲಿಂದ ನಾಳೆ ಹೊರಡೋದಿತ್ತು. ಅವರು ಬ್ಲೌಸ್ನ ವರ್ಕಿಗೆ ಕೊಟ್ಟು ಇಲ್ಲಿ ಬೋಟಿಗೆ ಕೊಟ್ಟಿದ್ದಂಥದ್ದು ಈಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡ್ರೆಸ್ಸು ಗೌನ್ಸು ಎಲ್ಲ ರೆಡಿ ಮಾಡಿಕೊಡ್ತಾರೆ. ತುಂಬಾ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ನಮ್ಮದು ಸ್ವಲ್ಪ ಅಮೌಂಟು ಜಾಸ್ತಿನೇ ತೊಗೊಂಡ್ರು, ಆ ಥರ ಆಯಿತು. ನೋಡ್ಬೋದು ಇಲ್ಲಿ ಓಕೆ, ಎಷ್ಟಾದರೂ ಪರವಾಗಿಲ್ಲ ಅನ್ನೋರು ಈ ಥರ ಬೋಟಿಕ್ಕಿಗೆ ಹೋಗಿ ಹೊಲಿಸ್ಕೋಬೋದು. ಈ ಲೆಹೆಂಗಾ ಬಂದು ಹಿಂದೆ ಬ್ಯಾಕ್ ಹುಕ್ಸ್ ಮಾಡಿಕೊಟ್ಟಿದ್ರು ಮತ್ತು ಸ್ಲೀವ್ಗೆ ಆ ಥರ ನೆಟ್ನ ಹಾಕ್ಸಿದ್ಲು ನೇತ್ರ. ಇನ್ನೊಂದು ಬಂದು ಅದೇ ಥರನೇ ಕಟ್ ಮಾಡಿ ಶಾರ್ಟ್ ಸ್ಲೀವ್ನ ಮಾಡಿದರು. ಈಗ ಒಂದೊಂದೇ ಬ್ಲೌಸ್ಗಳು ತೋರಿಸ್ತೀನಿ ನೋಡಿ. ಈಗ ಮೊನ್ನೆ ಸೀರೆ ತೋರಿಸಿದ್ನಲ್ಲ, ಒಂದೊಂದೇ ಸೀರೆಗಳು ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಜಸ್ಟ್ ಡಿಸೈನ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಈಗ ಟ್ರೆಂಡ್ ಅಲ್ವಾ ಇದು, ಬೀಡ್ಸ್ ಇಟ್ಟು ಹೊಲಿಸೋವಂಥದ್ದು. ಕ್ರೋಷರಲ್ಲಿ ಹಾಕಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಎಲ್ಲ ಮಾತ್ರ. ಒಂದು ಎಡವಟ್ಟು ಏನಪ್ಪ ಆಯಿತು ಅಂದರೆ 5 ಬ್ಲೌಸಿಗೆ ಸ್ಲೀವ್ ಲೆಂತ್ ಬಂದು 2 ಇಂಚ್ ಉದ್ದ ಮಾಡಿಬಿಟ್ಟಿದ್ರು. ಅದೇ ದೊಡ್ಡ ತಲೆನೋವು ಆಯಿತು. ನಾಳೆ ಹೊರಡಬೇಕು, ಈ ಥರ ಮಾಡಿಬಿಟ್ಟಿದ್ದಾರೆ. ಎಷ್ಟು ಟೆನ್ಷನ್ ಆಯಿತು ಅಂದರೆ ಅಷ್ಟು ಟೆನ್ಷನ್ ಆಯಿತು. ಈ ರೀತಿ ಆಯಿತು. ಫೈನಲಾಗಿ ಅವರೇ ರೆಡಿ ಮಾಡಿಕೊಟ್ರು ಕೂಡ. ನೋಡ್ಬೋದು, ಒಂದೊಂದು ಪ್ಯಾಟ್ರನ್ ಹೇಳಿದಂಥದ್ದು ತುಂಬ ಚೆನ್ನಾಗಿ ಮಾಡಿದರು. ವರ್ಕು ಕೂಡ ಅದರಲ್ಲಿ 2 ಮಾತಿಲ್ಲ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಅದೇ ಅಮೌಂಟಿಗೆ ತಕ್ಕಾಗೆ ಕೆಲಸನ ಮಾಡಿದರು. ಇದು ಬಂದು ರಾಯಲ್ ಬ್ಲೂ ಏನು ಸೀರೆ ಇತ್ತು ಆ ಕಾಂಬಿನೇಷನ್ಗೆ ಈ ಬ್ಲೂನ ಕೊಟ್ಟಿದ್ದಂಥದ್ದು. ಈ ರೀತಿ ಸ್ಟಿಚ್ಚನ್ನ ಮಾಡಿದ್ದಾರೆ ನೋಡಿ. 5 ಬ್ಲೌಸ್ನು ಈಸ್ಕೊಂಡು 2 ಲೆಹೆಂಗದ ಈಸ್ಕೊಂಡು ಮನೆ ಕಡೆ ಬಂದ್ವಿ. ಈ ರೀತಿ ಆಯಿತು. ಸೊ ಫ್ರೆಂಡ್ಸ್, ನಾನಿಲ್ಲಿ ಮಜ್ಜಿಗೆ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಮೊಸರನ್ನ ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಏನು ಬರುತ್ತೆ ನಂದಿನಿಯವ್ರದ್ದು 1/2 ಲೀಟ್ರ್ ತೊಗೊಂಡಿದ್ದೀನಿ. 1/2 ಲೀಟ್ರ್ ಫುಲ್ ಹಾಕ್ಕೊಳ್ಳಲ್ಲ. ಈ ನಮಗೆ ಎಷ್ಟು ಸಾಂಬಾರು ಮಾಡ್ತೀವಿ ಅದ್ರ ಮೇಲೆ ನಾನು ತೊಗೊತೀನಿ. 1/4 ಲೀಟ್ರಿಗೆ ಸ್ವಲ್ಪ ಜಾಸ್ತಿ ತೊಗೋತೀನಿ ಈ ಥರ. ಸೊ ಇಲ್ಲಿ ರುಬ್ಬಕ್ಕೆ ನಾನಿಲ್ಲಿ ಒಂದು ದಪ್ಪದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಮೇಯ್ನ್ ಮಜ್ಜಿಗೆ ಸಾಂಬಾರಿಗೆ ಬಂದಿವತ್ತು ಈ ರೀತಿ ಮೂಲಂಗಿನ ಚಿಕ್ಕದಾಗಿ ಒಂದು ಇಷ್ಟಿಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಜಜ್ಜಿಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಇಲ್ಲಿ ಜಜ್ಜ್ ಮೂಲಂಗಿ ಮಜ್ಜಿಗೆ ಸಾಂಬಾರು ಅಂತ ಹೇಳಿ. ಸ್ವಲ್ಪ ಧನಿಯಾ ಪೌಡರು 2 ಸ್ಪೂನಷ್ಟು, 1 ಸ್ಪೂನಷ್ಟು ಅಚ್ಕಾರ ಪೌಡರು. ಸೊ ಇಷ್ಟನ್ನು ನಾನಿಲ್ಲಿ ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ. ಈ ಮೊದಲಿಗೆ ನಾನಿಲ್ಲಿ ಒಗ್ಗರಣೆ ಕೊಟ್ಕೊತೀನಿ. ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ, ಕರಿಬೇವು, ಸಾಸಿವೆ 3 ತೊಗೊಂಡಿದ್ದೀನಿ. ನೋಡ್ಬೋದು, ಈಗ ಇಷ್ಟನ್ನು ರುಬ್ಕೊತೀನಿ. ಮಜ್ಜಿಗೆ ಸಾಂಬಾರು ಬಂದು ಒಂದು 3 ವೆರೈಟೀಸಲ್ಲಿ ಮಾಡ್ತೀವಿ. ಒಂದು ಸೋರೆಕಾಯಿ ಹಾಕಿ ಮಾಡ್ತೀನಿ, ಮತ್ತು ಹಾಗೆ ಪ್ಲೈನಲ್ಲಿ ಒಂದು ಸ್ವಲ್ಪ ಮಾಡ್ತೀವಿ, ಮತ್ತು ಈ ಥರನೂ ಮಾಡ್ತೀವಿ. ಒಂದು 3 ವೆರೈಟೀಸಲ್ಲಿ ಮಾಡ್ತೀನಿ. ಈಗ ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ಮಜ್ಜಿಗೆ ಸಾಂಬಾರು ಮಾಡಿ. ಒಂದು ಸ್ವಲ್ಪ ಮೂಲಂಗಿ ಕೂಡ ತೊಗೊಂಡಿದ್ದೆ. ನಮ್ಮ ಮನೆಯವ್ರು ತಿನ್ನಲ್ಲ ಮಜ್ಜಿಗೆ ಸಾಂಬಾರು, ಇಷ್ಟ ಆಗಲ್ಲ ಅವ್ರಿಗೇನು. ಅವ್ರು ಇರಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಒಂದು 2 ಟೈಮ್ಗೆ ಆಗೋಷ್ಟು ಇವಾಗ ಮತ್ತೆ ಈವ್ನಿಂಗಿಗೆ ಆಗುತ್ತೆ ಅಂತ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಈಗ ತೋರಿಸಿದಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡ್ಬೋದು, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಳ್ಳಿ ಸಾಕು. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ. ಈಗ
ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸಾಕು ಒಗ್ಗರಣೆ ಮಾಡಲಿಕ್ಕೆ. ಇವಾಗ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಲ್ವಾ, ಆಯಿಲ್ ಕೂಡ ಬಿಸಿಯಾಗಿ ಸ್ವಲ್ಪ ಸಾಸಿವೆ, ಈಗೇನು ತೋರಿಸಿದೆ ಆವಾಗಲೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಕರಿಬೇವು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಇವಾಗ ಇದ್ರ ಜೊತೆಗೆ ನಾನು ಮೂಲಂಗಿನ ಹಾಕೋತೀನಿ. ನೀವು ಮೂಲಂಗಿನ ಬೇಗ ಆಗಬೇಕು ಸಾಂಬಾರು ಅಂದರೆ ಮೂಲಂಗಿನ ಸ್ವಲ್ಪ ಬೇಯಿಸ್ಕೊಂಡು ಸಪ್ಪೆ ನೀರಲ್ಲಿ, ಅಂದರೆ ನೀರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಈಗ ಒಂದು 5 ನಿಮಿಷ ಹೀಗೆ ಫ್ರೈ ಆಗಲಿ. ಇದು ಸ್ವಲ್ಪ ಅರಿಶಿನ, ಸ್ವಲ್ಪ ಹಳದಿ ಅಂದರೆ ಅರಿಶಿನ ಹಾಕ್ಕೊಂಡು ಒಂದು 5-10 ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಮೂಲಂಗಿನ ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ. ಯಾಕೆಂದರೆ ಸ್ವಲ್ಪ ಜಜ್ಜಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ಬೇಗ ಬೇಯುತ್ತೆ. ಸ್ವಲ್ಪ ನಾನಿಲ್ಲಿ ಮಸಾಲೆನ ರುಬ್ಕೊಂಡಿದ್ವಲ್ಲ, ಮಸಾಲೆನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಹುರ್ಕೋತೀನಿ. ಸ್ವಲ್ಪ ನೋಡಿಕೊಂಡು ಸಾಂಬಾರು ನಿಮ್ಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟು ಅಳತೆಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡ, ಯಾಕೆಂದರೆ ಮಜ್ಜಿಗೆ ಹಾಕೋತೀವಲ್ಲ, ಮಜ್ಜಿಗೆಗೂ ಅಷ್ಟೇ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಮಾಡಿ ಸ್ವಲ್ಪ ಹಾಕ್ಕೊಂಡು ಅದು ಮಜ್ಜಿಗೆ ಚೆನ್ನಾಗಿ ಇದಾಗೋವರೆಗೂ, ಮೊಸರು ಮಜ್ಜಿಗೆ ಆಗೋವರೆಗೂ ಕಡ್ಕೊಳ್ಳಿ. ಅಂದರೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟಿದ್ದೆ, 1-2 ರೌಂಡ್ ಮಿಕ್ಸಿಲಿ ರುಬ್ಕೊಂಡಿದ್ದಂಥದ್ದು ಈ ರೀತಿ ಆಯಿತು. ಇವಾಗ ನೋಡ್ಬೋದು ಒಂದು 5 ನಿಮಿಷ ಹಾಗೆ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಬೇಯಿಸ್ಕೊಂಡೆ. ನೆಕ್ಸ್ಟು ಉಳಿದಿದ್ದಂಥ ಖಾರನೂ ಅಂದರೆ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ನಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಈಗ ಅದು ಚೆನ್ನಾಗಿ ಇನ್ನೊಂದು ಕಡೆ ಕುದೀಲಿ. ಇನ್ನೊಂದು ಕಡೆ ನಾನೀಗ ಮಜ್ಜಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಮೊಸರನ್ನ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ, ನೋಡಿಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಮಜ್ಜಿಗೆನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು 1/4 ಲೀಟ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮೊಸರನ್ನ. ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಹಾಗೆ ಮಿಕ್ಸಿ ಮಾಡ್ಕೋತೀನಿ. ನೋಡ್ಬೋದು ಇನ್ನೊಂದು ಕಡೆಯಲ್ಲಿ ಚೆನ್ನಾಗಿ ಮಸಾಲೆನೂ ಕೂಡ ಬೆಂದಿದೆ ಮತ್ತು ಮೂಲಂಗಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ಈಗ ಅದೇ ಮಸಾಲೆಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಮೂಲಂಗಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಮಜ್ಜಿಗೆನ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಮಜ್ಜಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ನನ್ನ ಮೊಸರು ಏನಾದರೂ ಹಿಂದಿನ ದಿನದಾದರೆ ಈ ಸಾಂಬಾರು ಒಡೆದೋಗೋ ಥರ ಫೀಲ್ ಬರುತ್ತೆ. ಆ ಥರ ಆಗಬಾರ್ದು ಅಂದರೆ ತಿರುಗಿಸ್ಕೋತಾನೆ ಇರಬೇಕು. ನಾನಲ್ಲಿ
ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಕೋತಾ ಇದ್ದೆ. ನೋಡಿ ಒಂದೇ ಸಮ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಂಬಾರು ಹೊಡಿಯಲ್ಲ. ನಾನು ಅಲ್ಲಲ್ಲೇ ಪಾಸ್ ಮಾಡಿ ತಿರುಗಿಸ್ಕೊಂಡಿದ್ದೀನಿ. ನೀವು ಸಾಂಬಾರು ಒಂದು ಕುದಿ ಬರೋವರೆಗೂ ಈ ರೀತಿ ತಿರುಗಿಸ್ಕೊತಾ ಇರಿ. ಹಾಗಾದರೆ ಮಜ್ಜಿಗೆ ಸಾಂಬಾರು ಕ್ಲೀನಾಗಿ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಒಡಕ್ಲು ಅಂತ ಹೇಳ್ತಾರೆ ನಮ್ಮ ಕಡೆ, ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಕೈ ಆಡಿಸ್ಕೊಂಡ್ರೆ ಸಾಂಬಾರು ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಒನ್ ಟೈಮ್ ಅಷ್ಟೇ. ಮತ್ತೆ ಪುನಃ ಉಳಿದಿದ್ದನ್ನು ಬಿಸಿ ಮಾಡಬೇಕಾದ್ರೆ ಮತ್ತೆ ಈ ಥರ ತಿರುಗಿಸ್ಬೇಕು ಅನ್ನೋ ಥರ ಏನಿರಲ್ಲ. ಈ ರೀತಿ ನೋಡಿದ್ರಲ್ಲ, ಸಿಂಪಲಾಗಿ ಇವತ್ತು ಸಂಡೇ. ಸೊ ಆದರೂ ನಾನು ನಾನ್ ವೆಜ್ ಎಲ್ಲ ಏನು ಮಾಡಿಲ್ಲ. ಇವತ್ತು ಮಜ್ಜಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗ್ಬಿಟ್ಟಿತ್ತು, ಸೊ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಈ ರೀತಿ ಆಯಿತು. ಫೈನಲ್ ಆಗಿ ಮಜ್ಜಿಗೆ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡಿಕೊಂಡು ಹೀಗೆ ಆಫ್ ಪ್ಲೇಟ್ನ ಮುಚ್ಚಬೇಕು. ಫುಲ್ ಪ್ಲೇಟ್ ಮುಚ್ಚಕ್ಕೆ ಹೋಗ್ಬಿಡಿ, ಆಫ್ ಪ್ಲೇಟ್ ಮುಚ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಸಂಡೇ ಸ್ಪೆಷಲ್ ಮಜ್ಜಿಗೆ ಸಾಂಬಾರು ವಿತ್ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.